ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಆನಂತರ ಇಲ್ಲಿ ಕಿಚನ್ಗೆ ಬಂದಿದ್ದೀನಿ. ಇವತ್ತು ಬೆಳಗಿನ ತಿಂಡಿಗೆ ಅಂತೇಳಿ ದೋಸೆ ಮತ್ತು ತೆಂಗಿನಕಾಯಿ ಚಟ್ನಿ ಹಾಗೆ ಟೊಮೊಟೊ ಚಟ್ನಿನ ಮಾಡ್ಕೊಳ್ಳೋಣ ಅಂತೇಳಿ ಹಿಂದಿನ ದಿನನೇ ಎಲ್ಲನೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ತೆಂಗಿನಕಾಯಿ ಚಟ್ನಿಗೆ ಒಂದು 3 ಹಸಿರು ಮೆಣಸಿನ್ಕಾಯಿನ ಆಯಿಲ್ ಜೊತೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ತೆಂಗಿನಕಾಯಿ ಚಟ್ನಿಲಿ. ಹಾಗಾಗಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆದ ನಂತರ ನಾವಿಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ನಾವು ಏನು ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿನ 1 ಕಪ್ಪಷ್ಟು ಸೇರಿಸ್ಕೊಳ್ಳೋಣ. ತೆಂಗಿನಕಾಯಿ ಚಟ್ನಿಗೆ ಸ್ವಲ್ಪ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು ತೆಂಗಿನಕಾಯಿ ಚಟ್ನಿನ ಮಾಡ್ತೀವಿ ಅಂತ ಅಂದಾಗ ಸ್ವಲ್ಪ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿನೇ ಹಾಕ್ಕೊಳ್ಳಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಡಲೆ ಕೂಡ ಸೇರಿಸ್ತಾ ಇದ್ದೀನಿ. ಕಡಲೆ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಬೇಡ ಅಂತಂದರೆ ಕಡಲೆ ಕೂಡ ಸ್ಕಿಪ್ ಮಾಡಿ ನಾವು ಪೂರ್ತಿಯಾಗಿ ಬರೀ ತೆಂಗಿನಕಾಯಿನೇ ಹಾಕಿ ಮಾಡ್ಕೋಬೋದು. ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಆವಾಗಲೇ ಮತ್ತೆ ನಾನು ಏನು ಮೆಣಸಿನ್ಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, 3 ಮೆಣಸಿನ್ಕಾಯಿ, ಅದನ್ನು ಕೂಡ ಸೇರಿಸ್ಕೊಂಡು ಒಂದು 3 ಬೆಳ್ಳುಳ್ಳಿ ಕೂಡ ಹಾಕ್ಕೋಬೇಕು. ಬೆಳ್ಳುಳ್ಳಿ ಹಸಿದೆ ಹಾಕೋತಾ ಇರೋದು, ಇದು ಯಾವುದು ಕೂಡ ಫ್ರೈ ಮಾಡಿಲ್ಲ. ನಾನಿಲ್ಲಿ ಬರೀ ಮೆಣಸಿನ್ಕಾಯಿ ಮಾತ್ರ ಫ್ರೈ ಮಾಡ್ಕೊಂಡಿರೋದು. ಯಾಕಂತಂದರೆ ಮೆಣಸಿನ್ಕಾಯಿನ ಫ್ರೈ ಮಾಡಿಲ್ಲ ಅಂದರೆ ಸ್ವಲ್ಪ ಹಸಿ ಸ್ಮೆಲ್ ಅನಿಸುತ್ತೆ ತೆಂಗಿನಕಾಯಿ ಚಟ್ನಿ ನಾವು ಮಾಡ್ಕೊಂಡಾದ್ಮೇಲೆ. ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಳೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಹುಣಸೆಹಣ್ಣು ಕೂಡ ಸೇರಿಸ್ಕೊಂಡು ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕೋತಾ ಇದ್ದೀನಿ. ಜೀರಿಗೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಸಿಗುತ್ತೆ. ಮತ್ತು ತೆಂಗಿನಕಾಯಿ ಚಟ್ನಿಲಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಸಿಗುತ್ತೆ. ಇವೆರಡು ಕೂಡ ಸ್ಕಿಪ್ ಮಾಡಬೇಡಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದಕ್ಕೆ ಬೇಕಾಗಿರೋಷ್ಟು ನೀರನ್ನ ಸೇರಿಸಿ ಸಣ್ಣದಾಗಿ ರುಬ್ಕೋಬೇಕಾಗತ್ತೆ. ನಿಮಗೆ ಬೇಕು ಅಂತಂದರೆ ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನನಗೇನೋ ಕೊತ್ತಂಬರಿ ಸೊಪ್ಪು ಹಾಕೋದು ಅಷ್ಟೊಂದು ಇಷ್ಟ ಆಗಲ್ಲ ತೆಂಗಿನಕಾಯಿ ಚಟ್ನಿಲಿ. ಪರ್ಸ್ನಲಿ ಆಗಿ ನನಗೆ ತೆಂಗಿನಕಾಯಿ ಚಟ್ನಿ ವೈಟ್ ಕಲರ್ ಇದ್ರೇ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಒಂದೊಂದ್ಸತಿ ಕೊತ್ತಂಬರಿ ಸೊಪ್ಪು ಇದ್ದರೂ ಕೂಡ ಬಳಸಿರಲ್ಲ. ನಂಗೆ ಅದೇನೋ ಇಷ್ಟ ಆಗಲ್ಲ. ಹಾಗಾಗಿ ಅಷ್ಟೇ, ಒಂದೊಂದ್ಸತಿ ಹಾಕ್ತೀನಿ, ಹಾಕೋದೇ ಇಲ್ಲ ಅಂತಿಲ್ಲ. ಒಂದೊಂದ್ಸತಿ ಹಾಕಲ್ಲ, ಈ ಥರ ಸ್ಕಿಪ್ ಮಾಡಿಬಿಡ್ತೀನಿ ಬೇಕು ಅಂತಾನೆ. ಯಾಕಂದರೆ ನನಗೆ ಈ ರೀತಿಯಾಗಿ ವೈಟ್ ಕಲರ್ ಇರಬೇಕು ತೆಂಗಿನಕಾಯಿ ಚಟ್ನಿ. ಅದು ನೋಡೋಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಒಂದೊಂದ್ಸಲ ಹಾಕಲ್ಲ ಅಷ್ಟೇ, ಬೇರೆ ಏನಿಲ್ಲ. ಇವಾಗ ಈ ಚಟ್ನಿ ರೆಡಿ ಆಯಿತು. ಇದನ್ನ ಒಂದು ಬೌಲಲ್ಲಿ ಹಾಕ್ಕೊಂಡು ಸೈಡಿಗೆ ಇಟ್ಕೊಂಡ್ಬೇಡ. ಇವಾಗ ಟೊಮೊಟೊ ಚಟ್ನಿ ಕೂಡ ಮಾಡ್ಕೊಂಬೇಡ. ನಾನು ಯಾವಾಗ್ಲೂ ದೋಸೆ ಮಾಡಿದಾಗೆಲ್ಲ ಆಲೂಗೆಡ್ಡೆ ಪಲ್ಯನೇ ಮಾಡ್ತಾ ಇದ್ದೆ. ಇವತ್ತು ಒಂದು ಸ್ವಲ್ಪ ಚೇಂಜಸ್ ಇರಲಿ, ಯಾವಾಗಲೂ ಆಲೂಗೆಡ್ಡೆ ಪಲ್ಯನೇ ತಿಂತಾ ಇರ್ತೀವಲ್ವ, ಅದಕ್ಕೆ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ಇವತ್ತು ಟೊಮೊಟೊ ಚಟ್ನಿನ ಮಾಡ್ಕೋತಾ ಇರೋದು. ಈ ಚಟ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕೂ ಚೆನ್ನಾಗಿರುತ್ತೆ, ದೋಸೆಗೆ ಚೆನ್ನಾಗಿರುತ್ತೆ, ಮತ್ತು ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ, ಮತ್ತು ಚಪಾತಿ ಕೂಡ ತಿನ್ಬೋದು ಇದರಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೊಂದು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಒಂದು 4 ಟೊಮೊಟೊನ ಈ ಥರ ಉದ್ದುದ್ದ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಣ್ಣಾಗಿರುವಂಥ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇಲ್ಲಿ ಹಣ್ಣಾಗಿರುವಂಥ ಮೆಣಸಿನ್ಕಾಯಿ ಬಳಸ್ತಿರೋದು ಕಲರಿಗೋಸ್ಕರ ಅಷ್ಟೇ. ಟೊಮೊಟೊ ಚಟ್ನಿ ತುಂಬ ಕಲರಾಗಿ ಬರುತ್ತೆ. ಹಾಗಾಗಿ ಹಣ್ಣಾಗಿರುವಂಥ ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಬಳಸ್ತಾ ಇದ್ದೀನಿ. ಇದಿಷ್ಟನ್ನೇ ಬಳಸ್ತಾ ಇರೋದು. ಇಷ್ಟನ್ನು ಸೇರಿಸ್ಕೊಂಡು ಸಣ್ಣದಾಗಿ ರುಬ್ಕೋಬೇಕಾಗತ್ತೆ. ಬೇಕು ಅಂತಂದರೆ ನಾವು ಇದನ್ನು ಫ್ರೈ ಮಾಡಿ ಕೂಡ ರುಬ್ಕೋಬೋದು. ನಾನಿಲ್ಲಿ ಫ್ರೈ ಮಾಡ್ತಿಲ್ಲ, ಡೈರೆಕ್ಟಾಗಿ ಹಾಗೆ ಹಾಕ್ತಾಯಿದ್ದೀನಿ. ಯಾಕಂತಂದರೆ ಮತ್ತೆ ಒಗ್ಗರಣೆ ಹಾಕ್ತೀವಲ್ವ, ಆವಾಗ ಅದು ಕೂಡ ಚೆನ್ನಾಗಿ ಕುದಿ ಬರುತ್ತಲ್ಲ, ಆ ಟೈಮಲ್ಲೂ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಯಾವುದೂ ಕೂಡ ಫ್ರೈ ಮಾಡ್ತಿಲ್ಲ, ಡೈರೆಕ್ಟಾಗಿ ಹಾಗೆ ಮಿಕ್ಸಿ ಜಾರಿಗೆ ಹಾಕಿ ಒಗ್ಗರಣೆನ ಮಾಡ್ಕೋಬೋದು ಆಮೇಲೆ ಅಂತೇಳಿ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಮನೇಲೇನು ವೆಜಿಟೇಬಲ್ ಇಲ್ಲ ಅಂತ ಅಂದಾಗ ರೈಸ್ ಜೊತೆ ಕೂಡ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನನಗೆ ಸ್ವಲ್ಪ ಗಂಟ್ಲು ನೋವು ಹಾಗೆ ಮತ್ತು ಕೆಮ್ಮು ಮತ್ತು ಶೀತ ಆಗಿದೆ. ಹಾಗಾಗಿ ನನ್ನ ವಾಯ್ಸು ಕೂಡ ಅಷ್ಟೊಂದು ಸರಿಯಾಗಿ ಬರ್ತಿಲ್ಲ. ನಾನು ಅಲ್ಲಲ್ಲೇ ವಾಯ್ಸ್ನ ಕಟ್ ಮಾಡಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ನಿಮ್ಗೆ ಇಲ್ಲೇ ಗೊತ್ತಾಗ್ತಿರುತ್ತೆ ಅನಿಸುತ್ತೆ. ನಿಮ್ಗೇನಾದ್ರು ವಾಯ್ಸ್ ಸರಿಗೆ ಬರ್ತಿಲ್ಲ ಅಂತಂದರೆ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸಾರಿ. ಇವಾಗ ನಾವು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಸೇರಿಸ್ಕೊಂಡು ಅದಕ್ಕೆ ಸಣ್ಣದಾಗಿ ರುಬ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ನೀರನ್ನ ಸೇರಿಸ್ಕೋಬೇಡಿ. ಯಾಕಂತಂದರೆ ಟೊಮೊಟೊದಲ್ಲಿ ನೀರಿರುತ್ತೆ, ಇದಕ್ಕೆ ನೀರಿನ ಅವಶ್ಯಕತೆ ಬರಲ್ಲ. ಹಾಗಾಗಿ ಹಂಗೇನೆ ಸಣ್ಣದಾಗಿ ರುಬ್ಕೋಬೇಕಾಗತ್ತೆ. ಆದಷ್ಟು ತುಂಬ ಸಣ್ಣದಾಗಿ ರುಬ್ಕೊಳ್ಳಿ. ಚಟ್ನಿ ಸಣ್ಣದಾಗಿ ರುಬ್ಕೊಂಡ್ರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನೋಡಿ, ಇವಾಗ ನಾನು ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಇಷ್ಟು ಸಣ್ಣದಾಗಿ ರುಬ್ಕೊಂಡ್ರೆ ಇದು ಸಾಕಾಗುತ್ತೆ. ಇವಾಗ ಇದನ್ನ ಎತ್ತಿ ಸೈಡಿಗೆ ಇಟ್ಕೊಂಡು ಒಂದು ಗ್ಯಾಸ್ ಮೇಲೆ ಕಡಾಯಿನ ಇಟ್ಕೊಂಡು ಅದು ಕೂಡ ಚೆನ್ನಾಗಿ ಬಿಸಿ ಆದ ನಂತರ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲು ಕೂಡ ಸೇರಿಸ್ಕೋಬೇಕು. ಈ ಚಟ್ನಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಮತ್ತು ಜೀರಿಗೆ ಮತ್ತು ಸಾಸಿವೆನ ಸೇರಿಸ್ಕೊಂಡು ಇದು ಕೂಡ ಚಿಟಪಟ ಅಂತ ಸಿಡೋವರೆಗೂ ಚೆನ್ನಾಗಿ ಸಿಡಿಸ್ಕೊಂಡಾದ ನಂತರ ನಾವು ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಅದರಲ್ಲಿರುವಂಥ
ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಪೂರ್ತಿಯಾಗಿ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬೇಕು ಅಂತಂದರೆ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಬೆಳ್ಳುಳ್ಳಿ ಹಾಕ್ತಾ ಇಲ್ಲ. ಯಾಕಂದರೆ ನಾನು ಆಲ್ರೆಡಿ ಚಟ್ನಿಗೂ ಕೂಡ ಬೆಳ್ಳುಳ್ಳಿ ಹಾಕಿದ್ನಲ್ವ, ಹಂಗಾಗಿ ಸಾಕಂತೇಳಿ ಬರೀ ಈರುಳ್ಳಿ ಅಷ್ಟೇ ಬಳಸ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಇದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾವು ಆವಾಗಲೇ ಏನು ರುಬ್ಬಿಟ್ಕೊಂಡಿದ್ವಲ್ವ ಟೊಮೊಟೊ ಎಲ್ಲ ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಯಾಕಂತಂದರೆ ನಾವು ಇದನ್ನು ಯಾವುದೂ ಫ್ರೈ ಮಾಡಿ ಹಾಕಿಲ್ಲ, ಡೈರೆಕ್ಟಾಗಿ ಹಾಗೆ ಹಾಕಿರೋದ್ರಿಂದ ಇದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಪೂರ್ತಿಯಾಗಿ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಸೈಡಲ್ಲಿ ಆಯಿಲ್ ಬಿಡ್ತಾ ಇರುತ್ತೆ, ನಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ. ಮತ್ತು ನನ್ನ ವಾಯ್ಸ್ ಏನಾದರೂ ನಿಮಗೆ ಸರಿಗೆ ಬರ್ತಿಲ್ಲ ಅಂತಂದರೆ ದಯವಿಟ್ಟು ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿನ್ನೆ ಮೊನ್ನೆ ಪೂರ್ತಿಯಾಗಿ ನನ್ನ ವಾಯ್ಸೇ ಸರಿ ಇರಲಿಲ್ಲ. ಇವತ್ತು ಸ್ವಲ್ಪ ಬೆಟರ್ ಆಗಿದೆ, ಹಾಗಾಗಿ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಏನಾದರೂ ವಾಯ್ಸ್ ಸರಿ ಇಲ್ಲ ಅಂದರೆ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ಈ ಚಟ್ನಿ ರೆಡಿಯಾಗಿರುತ್ತೆ. ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ರೈಸಿಗೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಮತ್ತು ಹೇಗಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಹಾಗೆ ತಿಳಿಸೋದು ಕೂಡ ನೀವು ದಯವಿಟ್ಟು ಮರಿಬೇಡಿ. ಇವಾಗ ಚಟ್ನಿ ಪೂರ್ತಿಯಾಗಿ ರೆಡಿ ಆಯಿತು. ಇವಾಗ ದೋಸೆ ಮಾಡ್ಕೋಬೇಕು. ಇವಾಗ ಈ ಚಟ್ನಿ ಕೂಡ ಆಯಿತು. ಇದನ್ನ ಎತ್ತಿ ಸೈಡಿಗೆ ಇಟ್ಕೊಂಡ್ಬಿಡೋಣ. ನಾನು ರಾತ್ರಿನೇ ಹಿಟ್ಟೆಲ್ಲ ರುಬ್ಬಿಟ್ಟು ಮಲ್ಕೊಂಡಿದ್ದೆ, ಹಾಗಾಗಿ ಬೆಳಿಗ್ಗೆ ಎದ್ದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ. ಸ್ವಲ್ಪ ನೀರು ಏನಾದರೂ ಬೇಕಂದರೆ ನೀರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳೋದು ಅಷ್ಟೇ. ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಕೂಡ ಏನು ಸೋಡಾನ ಬಳಸಿಲ್ಲ. ನಾನು ಸೋಡಾ ಹಾಕ್ತಿರೇ ಮಾಡ್ಕೊತಾ ಇರೋದು. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಸೋಡಾ ಹಾಕಿಲ್ಲ ಅಂದ್ರೂ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಸೋಡಾನೇ ಹಾಕಲೇಬೇಕಂತೇನಿಲ್ಲ. ಅಂದರೆ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಆವಾಗ ನಿಮಗೆ ಸೋಡಾ ಅವಶ್ಯಕತೆ ಬರೋದೇ ಇಲ್ಲ. ನಿಮ್ಗೇನಾದರೂ ಇದು ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಬೇಕು ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಹಾಕಿದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋಗಳಲ್ಲಿ ಈ ಥರ ಸ್ಪಾಂಜಿಯಾಗಿ ಹೇಗೆ ದೋಸೆ ಹಿಟ್ಟು ಮಾಡ್ಕೋಬೇಕು ಅನ್ನೋದು ನಾನು ವಿಡಿಯೋನ ನಿಮಗೆ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವಾಗ ನೋಡಿ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಮತ್ತು ನನಗೆ ಇನ್ನೊಂದು ಏನಂತಂದರೆ ಈ ಥರ ಪ್ಲೈನ್ ದೋಸೆಗಳೇ ಇಷ್ಟ ಆಗುತ್ತೆ. ಮಸಾಲೆ ದೋಸೆ ಅಥವಾ ಈ ಸೆಟ್ ದೋಸೆಗಿಂತನೂ ನನಗೆ ಈ ಥರ ಪ್ಲೈನ್ ದೋಸೆ ಮತ್ತು ಚಟ್ನಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಆದಷ್ಟು ಜಾಸ್ತಿ ಪ್ಲೈನ್ ದೋಸೆನೇ ಮಾಡ್ಕೋತೀನಿ. ಅಂದರೆ ದೋಸೆ ಮಾಡ್ಕೋಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕಿ ಮಾಡ್ಕೋತೀನಿ, ಆವಾಗ ಟೇಸ್ಟ್ ಇನ್ನೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಒಂದೊಂದ್ಸತಿ ಸೆಟ್ ದೋಸೆ ಮಾಡ್ಕೋತೀನಿ. ಅಂದರೆ ಹಿಟ್ಟೇನಾದ್ರು ಉಳ್ಕೊಂಡಿತ್ತಂತಂದರೆ ಆವಾಗ ಸೆಟ್ ದೋಸೆ ಮಾಡ್ತೀನಿ. ಅಂದರೆ ಬೆಳಿಗ್ಗೆ ಟಿಫನ್ಗೆ ಮಾಡಿಕೊಂಡು ರಾತ್ರಿಗೆ ಏನಾದರೂ ಸ್ವಲ್ಪ ಹಿಟ್ಟು ಉಳಿದಿತ್ತಂದರೆ ಅದಕ್ಕೆ ಆನಿಯನ್ ಎಲ್ಲ ಸೇರಿಸ್ಕೊಂಡು, ಅಂದರೆ ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ಆ ರೀತಿಯಾಗಿ ಕೂಡ ಸೆಟ್ ದೋಸೆ ಮಾಡ್ಕೋತೀನಿ. ಅಂದರೆ ನನಗೆ ಈ ರೀತಿಯಾಗಿ ಪರ್ಸ್ನಲಿಯಾಗಿ ಪ್ಲೈನ್ ದೋಸೆನೇ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಪ್ಲೈನ್ ದೋಸೆನೇ ಮಾಡ್ಕೊಳೋದು. ಅದರಲ್ಲೂ ಈ ಥರ ಬೆಣ್ಣೆ ಅಥವಾ ತುಪ್ಪ ಸೇರಿಸ್ಕೊಂಡು ಮಾಡ್ಕೊಳೋದ್ರಿಂದ ಇನ್ನೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಮಾಡಿರ್ತೀರ, ಮಾಡಿಲ್ಲ ಅನ್ನೋರು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ. ಈ ಥರ ಬೆಣ್ಣೆ ಹಾಕಿ ಅಥವಾ ತುಪ್ಪ ಹಾಕಿ ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ಒಂದೊಂದ್ಸಲಿ ಈ ಥರ ಟ್ರೈ ಮಾಡ್ತಾ ಇರ್ತೀನಿ. ಮತ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಥವಾ ಸ್ವಲ್ಪ ಆದರೂ ಯೂಸ್ಫುಲ್ ಆಯಿತು ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಆನಂತರ ಒಂದು ರೋಸ್ ಪೌಡರ್ನ ಮಾಡ್ಕೋಬೇಕಿತ್ತು, ಹಾಗಾಗಿ ರೋಸ್ನೆಲ್ಲ ಬಿಡಿಸಿಟ್ಕೋತಾ ಇದ್ದೀನಿ. ನಾನಿಲ್ಲಿ ಯಾವುದು ಕೂಡ ದುಡ್ಡು ಕೊಟ್ಟು ಆಚೆಯಿಂದ ತೊಗೊಂಡು ಬರಲ್ಲ. ರೋಸ್ ಪೌಡರ್ ಆಗಿರ್ಬೋದು ಅಥವಾ ಈ ಆರೆಂಜಿಂದ ಮಾಡ್ಕೊಳೋಂಥ ಪೌಡರ್ಸ್ ಆಗಿರ್ಬೋದು ಮತ್ತು ಈ ಬೀಟ್ರೂಟಿಂದನೂ ಮಾಡ್ಕೊಳೋಂಥ ಪೌಡರ್ಸ್ ಆಗಿರ್ಬೋದು, ಯಾವುದು ಕೂಡ ನಾನು ದುಡ್ಡು ಕೊಟ್ಟು ತೊಗೊಂಡು ಬರಲ್ಲ. ಎಲ್ಲನೂ ನಾನೇ ಕೂಡ ರೆಡಿ ಮಾಡ್ಕೋತೀನಿ. ಯಾಕಂದರೆ ನಮ್ಮ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿರುತ್ತೆ, ಫೇಸು ಕೂಡ ತುಂಬ ಗ್ಲೋ ಬರುತ್ತೆ ಇದೆಲ್ಲ ಯೂಸ್ ಮಾಡೋದ್ರಿಂದ. ಹಾಗಾಗಿ ನಾನು ಮನೇಲೇ ಮಾಡ್ಕೋತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.